ಸಿಡಿಎಸ್ ಹುದ್ದೆಯನ್ನ ಪಡೆದಿದ್ದಂತಹ ಜನರಲ್ ಬಿಪಿನ್ ರಾವತ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೆಹಲಿಯ ಸೇನಾ ಚಿತಾಗಾರದಲ್ಲಿ ರಾವತ್ ಅವರ ಅಂತ್ಯಕ್ರಿಯೆಯೇ ನೆರವೇರಿದೆ. ಇಬ್ಬರು ಪುತ್ರಿಯರು ಹೆತ್ತವರ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡುವುದರ ಮೂಲಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ಕಾಪ್ಟರ್ ಮಹಾ ದುರಂತದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ ಪ್ರಮುಖವಾಗಿ 3 ಭದ್ರತಾ ಪಡೆಗಳ ಸಿಬ್ಬಂದಿಯ ಮುಖ್ಯಸ್ಥರಾದ ಬಿಪಿನ್ ರಾವತ್ ಅವರ ಪತ್ನಿಯು ಸೇರಿದ್ರು. ದೇಶ ವಿದೇಶಗಳ ಸೇನಾಧಿಕಾರಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು ಜನರಲ್ ರಾವತ್ಗೆ 17 ಸುತ್ತು ಗನ್ ಸೆಲ್ಯೂಟ್ ಅನ್ನು ನೀಡುವುದರ ಮೂಲಕ ಅತ್ಯುನ್ನತವಾದ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಅವರ ಪುತ್ರಿಯರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಅಂತಿಮ ನಮನವನ್ನ ಸಲ್ಲಿಸಿ ಚಿತೆಗೆ ಅಗ್ನಿಸ್ಪರ್ಶವನ್ನ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ 17 ಬಾರಿ ಕುಶಾಲ ತೋಪನ್ನು ಸಿಡಿಸುವುದರ ಮೂಲಕ ಅತ್ಯುನ್ನತವಾದಂತಹ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ಕೆಲವು ದೇಶಗಳಲ್ಲಿ ಇರುವಂತಹ ಒಂದು ಅತ್ಯುನ್ನತವಾದ ಹುದ್ದೆ ಅಂದ್ರೆ ಅದು ಸಿಡಿಎಸ್. ಅದು ಭಾರತದಲ್ಲಿ ಮೊದಲ ಅಧಿಕಾರವನ್ನು ಅದರಲ್ಲಿ ಪಡ್ಕೊಂಡಂತವರು ಜನರಲ್ ಬಿಪಿನ್ ರಾವತ್. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಬ್ರಿಗೇಡಿಯರ್ ಲಿಡ್ಡರ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಇವತ್ತು ಬೆಳಗ್ಗೆ ಸಕಲ ಸೇನಾ ಗೌರವ ಸಲ್ಲಿಸಿದ ಬಳಿಕ ಬ್ರಾರ್ ಸ್ಕ್ವೇರ್ನಲ್ಲಿರುವ ಸೇನಾ ರುದ್ರಭೂಮಿಯಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಲಿಡ್ಡರ್ ಅಂತ್ಯಕ್ರಿಯೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದರು. ಲಿಡ್ಡರ್ ಕುಟುಂಬಕ್ಕೆ ತ್ರಿವರ್ಣ ಧ್ವಜ ಫೋಟೋವನ್ನ ಹಸ್ತಾಂತರ ಮಾಡಿದ್ರು. ಬಳಿಕ ಮಾತಾಡಿದ ಲಿಡ್ಡರ್ ಪತ್ನಿ ಹಾಗೂ ಪುತ್ರಿ, ಅವರನ್ನ ಸಂತೋಷದಿಂದ ಕಳುಹಿಸಿಕೊಟ್ಟಿದ್ದೇವೆ. ಅವರ ದೇಶಕ್ಕೆ ಅವರ ಒಂದು ನಷ್ಟ ತುಂಬಲಾರದ್ದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. He was larger than life. Everybody knows that. मतलब आप देख ही रहे हैं कितने लोग फेयरवेल में आए. बहुत ज्यादा अच्छा पर्सोना था उनका. बहुत दोस्त थे, बहुत प्यार बांटते थे. तिरंगा लटकाया गया था, वो आज हाथ में है. कितना गर्व महसूस कर रहे हैं आज देश के लिए. वो गर्व से ज्यादा तो दुख है. लाइफ बहुत लंबी है हमें काटने के लिए, बट व्हाटएवर. अब अगर भगवान को यही मंजूर है तो फिर हम इसके साथ ही जिएंगे. दिस इज नॉट the way we wanted him back, but if it was not to be, then ಇನ್ನು ಪತ್ತೆಯಾಗಿಲ್ಲ 10 ಪಾರ್ಥಿವ ಶರೀರದ ಗುರುತು. ಪಾಲಂ ಏರ್ ಬೇಸ್ನ ಸೇನಾ ಆಸ್ಪತ್ರೆಯಲ್ಲಿದೆ ಮೃತದೇಹಗಳು. 10 ಮಂದಿಯ ಗುರುತು ಪತ್ತೆಯ ಬಳಿಕ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು. ಆ ಒಂದು 3ರಲ್ಲಿ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ, ಹಾಗೇನೆ ಬ್ರಿಗೇಡಿಯರ್ ಲಿಡ್ಡರ್ ಅವರ ಗುರುತು ಅಂದ್ರೆ ಪಾರ್ಥಿವ ಶರೀರದ ಗುರುತು ಪತ್ತೆಯಾಗಿತ್ತು. ಉಳಿದಂತೆ ಇನ್ನೂ 10 ಪಾರ್ಥಿವ ಶರೀರಗಳ ಗುರುತು ಪತ್ತೆಯಾಗಿಲ್ಲ. ಅದೇ ಕಾರಣಕ್ಕಾಗಿ DNA ಪರೀಕ್ಷೆಯನ್ನ ನಡೆಸಿದ ನಂತರ ಗುರುತು ಪತ್ತೆಯಾದ ನಂತರ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಗುರುತು ಪತ್ತೆ ಆಗುವವರೆಗೂ ಸೇನಾ ಆಸ್ಪತ್ರೆಯಲ್ಲೇ ಮೃತದೇಹಗಳನ್ನ ಇಟ್ಟು ಪಾರ್ಥಿವ ಶರೀರಗಳ ಗುರುತು ಪತ್ತೆ ಹಚ್ಚಿದ ಬಳಿಕ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ.